ಕ್ರೀಡೋಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘದ್ದು ಅಲ್ಲಿ ಈ ಬಿ ಎನ್ ಸಿ ಘಟಕ ಇದೆ. ಆ ಘಟಕದಲ್ಲಿ ಸಾಯಂಕಾಲ ಟೈಮು ಹಾಲು ಸೇಕರಣೆ ಆಗುತ್ತೆ ನೈಟು. ಬೆಳಿಗ್ಗೆ ಲಾರಿ ಮನ್ಮೂಲ್ ಡೈರಿ ಒಕ್ಕೂಟ ಹಾಲನ್ನು ತಗೊಂಡು ಹೋಗುತ್ತೆ ಲಾರಿ ಬಂದು. ಇವರು ನೈಟ್ ಕಾರ್ಯದರ್ಶಿಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ 10 ಗಂಟೆ ಮೇಲೆ ಆ ವಿಡಿಯೋದಲ್ಲಿ ಐತೆ, ಅದು ಡೈರಿ ಕ್ಯಾಮ್ರಾ. ಅದು 10 ಗಂಟೆ ಮೇಲೆ ಬಂದು ಬಕೆಟಲ್ಲಿ ನೀರು ಇರುವಂತ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಂದೈತೆ. ಬಂದು ಈಗೆಲ್ಲ ಒಬ್ರಿಗೊಬ್ರು ಇದು ಮಾಡ್ತಿರ್ಬೇಕಾದ್ರೆ ನಾವು ಈ ತರ ಆಗಿದ್ಮೇಲೆ ಉನ್ನತ ಮಟ್ಟ ಅಧಿಕಾರಿಗಳಿಗೂ ತಲುಪಬೇಕು ಅಂದ್ರೆ ನಮ್ಮ ಪತ್ರಕರ್ತ ವರದಿಗಾರರ ಮುಖಾಂತರನೇ ಹೋಗಿದ್ರೆ ಇದಕ್ಕೂ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ನಿಮ್ಗೊಂದು ವಿಡಿಯೋಗಳನ್ನ ಪತ್ರಕರ್ತರು ಕಳ್ಸಿಕೊಟ್ಟಿದ್ವಿ. ಏನಾಗಿದೆ ಅಂದ್ರೆ ರೈತರು ಬೆಳಿಗ್ಗೆ ಕಷ್ಟಪಟ್ಟು ಉಳ್ಕುಯ್ಕ ಬಂದು ತೊಪ್ಪೆ ತಳ್ಳಿ ಹಾಲ್ ಕರ್ದು ಹೊಸ ಮೈ ತೊಳೆದು ಆಲ್ತ ಡೈರಿ ತಗೋ ಹಾಕಿದ್ರು ಅವ್ರು 100-105 ರೂಪಾಯಿ ಸಿಗ್ಬೋದಷ್ಟೇ 10 ಲೀಟರ್ ಹಾಲ್ ಕರೆದ್ರು. ಈ ಇದ್ರ ಕಷ್ಟದಲ್ಲಿ ಇವ್ರು ಏಕದಮ್ 2 ನಿಮಿಷಕ್ಕೆ 20 ಲೀಟರ್ ಹಿಡಿತ ಬಕೆಟ್, ಅವ್ರು ಇರೋ ಬಕೆಟ್ 700 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅಂದ್ರೆ ಈ ಕೆಲಸ ಈಗ ಮಾಡ್ತಾ ಇದಾರೆ ಅಂದ್ರೆ ಇವರು ಕೆಲಸ ಸೇರ್ಕಂತ ಎಷ್ಟು ಮಾಡಿರ್ಬೇಡ. ಈಗ 2015 ಕೂಡ ಇವ್ರನ್ನ ತೆಗೆದಾಕಿ ಹಿಂಗ್ ಅವ್ಯವಹಾರ ಮಾಡೋದಂತ ಅರ್ಧಂಬರ್ಧ ದುಡ್ಡು ಕಳಿಸಿ ಬೋರ್ಡ್ನವ್ರು ಏನೇನು ಕ್ರಮ ಇದ್ ಮಾಡ್ಕೊಂಡ್ರು. ಯಾರು ಈ ರೀತಿ ಮಾಡ್ತಾ ಇರೋದು? ಸರ್ ಕಾರ್ಯದರ್ಶಿ ಕಡಿಲುವಾಗಲು ನಮ್ಮ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ, ಅವ್ರ ಹೆಸರು ಶಿವರಾಜು KN ಅಂತ. ಈ ತರ ಮಾಡ್ತಾರೆ. ಈ ಬೋರ್ಡ್ ಅವರು ಈ ವಿಡಿಯೋ ಅರ್ಧಾಡ್ಮೇಲೆ ಏನೋ ಅದೇ ಈಗ ನಮ್ಮ ಇದ್ರ ಕಡೆಯಿಂದ ಮನ್ಮೂಲ ಡೈರೆಕ್ಟರ್ ಕಡೆಯಿಂದ ಏನೋ MD ಅವ್ರ ಕಡೆಯಿಂದ ತನಿಖೆಗೆ ಏನೋ ಬಂದಿರೋ ಅಂತ ಹೇಳಿದ್ರು. ಈಗ ಅದು 4 ತಿಂಗಳು ಹಳೆಯ ವಿಡಿಯೋ. ಹಾ ಸರ್, ಈಗ ಬೆಳಕಿಗೆ ಬಂದಿದೆ. ಹೌದೌದು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ಮೇಲೆ ನಾವು ಈ ತರ ಇದಾಗಿದ್ರು ಯಾಕೆ ಏನು ಕ್ರಮ ಆಗಿಲ್ವಲ್ಲ ಅನ್ನೋ ಇದ್ರ ಮೇಲೆ ನಿಮ್ ಮುಖಾಂತರ ಹೋದ್ರೆ ಇದು ನ್ಯಾಯ ಸಿಗೋದು. ಈಗ ನಾವು ಹೋಗೋ ಎಲ್ಲರೂ ಅರ್ಜಿ ಕೊಟ್ಟು 2 year ಕೊಟ್ಟು ಅವರೆಲ್ಲ ಮಾಡ್ತಾ ಇದೀವಿ ಬಿಡ್ತಾ ಇದೀವಿ. ಅಲ್ದು ಯಾರು ಸರ್ ಬಾಳೆಗಟ್ಟೆ ನಿಂತ್ಕತ್ತಾರೆ ಹಳ್ಳಿಲಿ. ಈಗ ಇವಾಗ ಹೋಗಿ ಎದಕ್ಕತ್ತಾರೆ. ಒಂದು 10-15 ದಿನಗಳಿಂದ ಬಂದಿರೋದು. ಹುಡುಗರು ವಾಟ್ಸಪ್ ಅಂತ ಕಳ್ಸ್ಬೇಕಾದ್ರೆ ನಮ್ಗೂ ಹಿಂಗಾಯ್ತೆ ನೋಡಿ ಅಣ್ಣ, ನಮ್ಮೂರು ಹಿಂಗ್ ಮಾಡೋರ್ಲಣ್ಣ, ಹಿಂಗೆ ಸೆಕ್ರೆಟರಿ ತರನೇ ಮಾಡಿ ಈ ತರ ಮಾಡಿ ಸಂಪಾದನೆ ಮಾಡ್ತಾವ್ರು. ರೈತರಿಗೆ ಕಷ್ಟಪಟ್ಟರು ಇದು ಮಾಡಲ್ಲ. ಈ ಬಗ್ಗೆ ಅಧಿಕಾರಿಗೆ ಮತ್ತೆ ಗೊತ್ತಿತ್ತಾ ಸರ್? ಅಧಿಕಾರಿಗಳಿಗೂ ಈಗ ಸ್ವಲ್ಪ ದಿನದಿಂದ ಗೊತ್ತಾಗಿ ಅವರು ಈಗೇನೋ ಒಂದು ವಾರದಲ್ಲಿ ತನಿಖೆ ಕಳ್ಸಿದ್ರು ಅನ್ಸುತ್ತೆ. ಬಂದ್ ತನಿಖೆ ಮಾಡ್ತಿರೋ ಅಂತ ಮಾಹಿತಿ ಐತೆ. ಅದೇ ಸಂಘದವ್ರೆ ಮಾತಾಡ್ತಿದ್ರು. ಆದ್ರೆ ಏನ್ ಕ್ರಮ ತಗೊಂಡವ್ರಂತ ಇದುವರೆಗೂ ಓದಿಲ್ಲ ಸರ್. ಇದಕ್ಕೆ ಉನ್ನತ ಮಟ್ಟ ತನಿಖೆ ನಡೆದು ಕ್ರಮ ಆಗ್ಲೇಬೇಕು ಸರ್. ಇದಕ್ಕೆ ಏನ್ ಈ ತರ ವ್ಯವಹಾರ ಎಷ್ಟು ದಿನ ನಡೆದೈತೆ, ಎಷ್ಟು ವ್ಯವಹಾರ ಆಗೈತೆ ಅನ್ನೋದು ಸೂಕ್ತ ತನಿಖೆ ಆಗಬೇಕು ಅಂತ ನಿಮ್ಮ ಮುಖಾಂತರ ಹೋಗ್ಬೇಕು ಸರ್. ಇದು ಯಾರೋ ಒಬ್ರು ಕೊಟ್ರೆ ಅವ್ರನ್ನ ಎದುರಿಸುವಂತ ಕೆಲಸಗಳಾಗ್ತವೆ. ನಿಮ್ಗೆ ಯಾಕೆ ಬೇಕು ಹೋಗು ಅನ್ನೋಂತ ಬಲಿಷ್ಠವಾಗಿರೋರು ಗೊತ್ತಲ್ಲ ಸರ್ ನಿಮ್ಗೇನೆ. ಈ ತರ ಆದಾಗ ಪಾಪ ಯಾರು ಮುಂದೆ ಬರಲ್ಲ. ಈಗ ನಾನೇ ಈಗ ನಿಮ್ ವಿಡಿಯೋ ಕೊಡ್ತಾ ಇರೋದ್ರಿಂದ ನನ್ಗೆ, ನನ್ನ ಕುಟುಂಬಕ್ಕೆ ಏನ್ ತೊಂದರೆ ಆಗುತ್ತೋ ಏನೋ ಅದು ಗೊತ್ತಿಲ್ಲ ನನ್ಗೆ. ಆದ್ರೆ ನಿಮ್ಮನ್ನ ನಂಬಿ ನಾವು ಏನೋ ಈ ತರ ಅನ್ಯಾಯ ಆಗಿದೆ ಊರಿಗೆ, ಈಗ ಅದರಲ್ಲೂ ಸಾರ್ವಜನಿಕ ವಿಚಾರ ಇದು ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮ್ಗೆ ವರದಿ ವಿಡಿಯೋನ ಕೊಟ್ಟಿರೋ ಪ್ರಸಾರ ಮಾಡಿ ಇದು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಸರ್. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಮ್ಗೆ. ಯಾಕೆಂದ್ರೆ ಪ್ರತಿ ಹಳ್ಳಿಲೂ ರೈತರು ಎಷ್ಟು ಕಷ್ಟಪಟ್ಟು ತಂದು ಹಾಲಾಗ್ತಾರೆ. ಈ ಸೆಕ್ರೆಟರಿಗೆ ಈ ತರ ಮಾಡ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಗಮನಕ್ಕೆ ಹೋದಾಗ ಸೂಕ್ತ ತನಿಖೆ ನಡೀತದೆ ಸರ್. ಆಗ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರಿಗಳು ಇರ್ತಾವಲ್ಲ ಎಲ್ಲ ಎಚ್ಚರಿಕೆ ಆಗುವಂತ ಕೆಲಸ ಆಗುತ್ತೆ. ಎಲ್ಲೂ ಈ ತರ ಆಗ್ಬಾರ್ದು ಅಂತ ಕೆಲಸ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ಬೇಕಿದು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಖುದ್ದಾಗಿ ವಿಡಿಯೋ ನೋಡಿ ಈ ತರ ಹಳ್ಳಿ ನಡೆದಿದೆ, ಈ ತರ ಅವಕಾಶ ಕೊಡಬಾರ್ದು ಅನ್ನೋ ಅಲ್ಲಿಂದ ತನಿಖೆ ನಡೆಸಿಸ್ಬೇಕು ಸರ್. ಏನು ನಮ್ಮ ಮದ್ದೂರು ತಾಲೂಕು MLA ಅವ್ರು ಏನಿದ್ದಾರೆ KM ಉದಯಣ್ಣನವರು, ಅವರು ಇಂಥವೆಲ್ಲ ಆಶ್ವಾಸ ಇಂಥವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಅವಕಾಶನೇ ಕೊಡಲ್ಲ ಅವರು ಅಂತ ನಾವು ನಂಬಿದೀವಿ. ಇಂಥವಕ್ಕೆಲ್ಲ ಅವ್ರೇನ್ ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ರಾಜಕೀಯ ಮಾಡಿ ಅವ್ರು ಬೇಕು ಇವ್ರು ಬೇಕು ಅಂತ ಬಂದವರಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಅವರಿಂದನೂ ನ್ಯಾಯ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಸರ್. ಈ ವಿಚಾರದಲ್ಲಿ ನಮ್ಗೆ ಏನಂದ್ರೆ ಸಸ್ಪೆಂಡ್ ಮಾಡ್ಬೇಕಾಯ್ತು ಸರ್. ಅಧಿಕಾರಿಗಳು ವಿಡಿಯೋ ನೋಡಿದ್ಮೇಲೆ ಸಸ್ಪೆಂಡ್ ಮಾಡ್ಬೇಕಿತ್ತು. ಈಗ ಅವ್ರು ವಿಡಿಯೋ ಕಳ್ಸ್ಕೊಂಡು ಯಾರ ಕೈಯಿಂದ ಹೋಗಿ ತನಿಖೆ ಮಾಡಿಸೋರು ಅಷ್ಟೇ. ವಿಡಿಯೋ ಐತೆ ಇದಾಯ್ತು ಅಂತ ಯಾರಿಗೂ ಹೇಳಿಲ್ಲ. ಅವರು ಯಾವ ತರ ಬೋರ್ಡ್ ಅವ್ರ ಕ್ರಮ ತಗೋತಾರೋ ಇಲ್ಲ ಡೈರೆಕ್ಟರ್ ಕ್ರಮ ತಗೋತಾರೋ ಅದನ್ನ ಅವರು MD ಏನ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಏನಿದ್ದಾರೆ ಅವರು ನಮ್ಮ ಗ್ರಾಮದ ಸದಸ್ಯರು ಇವರೆಲ್ಲ ಏನಾದ್ರು ಕ್ರಮ ತಗೊಂಡಿಲ್ಲ ಅಂದ್ರೆ ನಮ್ಮ ಸಂಘದ ಮೇಲೆ ಅವ್ರು ಕ್ರಮ ತಗೊಳ್ಳಿ ಸರ್. ನೀವೇ ಕ್ರಮ ತಗೊಂಡಿಲ್ಲ, ಈಗ ಸೆಕ್ರೆಟರಿ ಕೆಲಸ ಮಾಡೋಕೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂತ ಡೈರೆಕ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ಗಳೇ ಕ್ರಮ ತಗೊಳ್ಳಿ ಅಂತ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ನನ್ನ ಹೆಸರು ನವೀನ್ ಗೌಡ, ಕಡಿಲುವಾಗಿಲ್ಲ ಸರ್.